ನಮಸ್ಕಾರ ಎಲ್ರಿಗೂ. ಫೆಬ್ರವರಿಯ 1ನೇ ತಾರೀಕು ಭಾನುವಾರ ಮಾಘ ಹುಣ್ಣಿಮೆ ಇರತಕ್ಕಂಥದ್ದು. ಇದನ್ನು ವ್ಯಾಸ ಪೂರ್ಣಿಮಾ ಅಂತ ಹೇಳಿ ಕೂಡ ಕರೆಯುವಂಥದ್ದಾಗುತ್ತೆ. ಬಹಳ ವಿಶೇಷವಾದ ದಿನ. ಮಾಘ ಮಾಸದಲ್ಲಿ ನದಿ ಸ್ನಾನಗಳನ್ನು, ಸಮುದ್ರ ಸ್ನಾನಗಳನ್ನು, ಬಾವಿ ನೀರಿನ ಸ್ನಾನಗಳನ್ನು ಮಾಡಬೇಕು ಅಂತ ಹೇಳಲಾಗುತ್ತೆ. ಜನ್ಮದ ಪಾಪಕರ್ಮಗಳನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ, ಪರಿಹಾರಗಳನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥವ್ರು ಮನೆಯಲ್ಲಿಯೇ ಇರತಕ್ಕಂಥ ನೀರಿಗೆ ಅರಿಶಿಣವನ್ನು, ಸ್ವಲ್ಪ ಪ್ರಮಾಣದ ಅರಿಶಿಣವನ್ನು ಬೆರೆಸಿ, ಇದ್ದರೆ ಗಂಗಾಜಲವನ್ನು ಬೆರೆಸಿ ಗಂಗೆಗೆ ಒಂದು ನಮಸ್ಕಾರವನ್ನು ಹೇಳ್ತಾ ಸ್ನಾನ ಮಾಡಿ. ಈ ದಿನ ಮನೆಯಲ್ಲಿ ನಿಮ್ಮ ಮನೆ ದೇವರುಗಳಿಗೆ ತುಪ್ಪದ ದೀಪಗಳನ್ನು ಹಚ್ಚಿ ಮನೆಯಲ್ಲಿ ಒಂದು ಸಿಹಿಯಾದ ಒಂದು ಹಬ್ಬದ ಅಡುಗೆಯನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ, ಅದಾದ ಮೇಲೆ ಮನೆಯಲ್ಲೆಲ್ಲರೂ ಕೂಡ ಸಂತೋಷದಿಂದ ಆಹಾರದ ಸೇವನೆಯನ್ನು ಮಾಡುವಂಥದ್ದು ಬಹಳ ವಿಶೇಷವಾಗಿರುತ್ತೆ. ಮತ್ತೊಂದು ವಿಚಾರ, ಈ ದಿನ ರವಿ ಪುಷ್ಯಾಮೃತ ಯೋಗ ಕೂಡ ಏರ್ಪಟ್ಟಿರ್ತಕ್ಕಂಥದ್ದು. ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕು, ಬಹಳ ಉತ್ತಮ ಅಂತ ಹೇಳ್ತಾರೆ. ಸಾಧ್ಯವಾಗುವಂಥವ್ರು ಕೊಂಡುಕೊಳ್ಳಿ, ಆಗದೇ ಇರ್ತಕ್ಕಂಥವ್ರು ಏನು ಮಾಡಬೇಕು ಅಂದರೆ ಮನೆಗೆ ಧಾನ್ಯ ಲಕ್ಷ್ಮಿಯನ್ನು ಕರ್ಕೊಂಡು ಬರಬೇಕು. ಈ ದಿನ ರೇಷನನ್ನು ಖರೀದಿ ಮಾಡ್ತಕ್ಕಂಥದ್ದು, ಅಕ್ಕಿಯನ್ನು ಖರೀದಿ ಮಾಡ್ತಕ್ಕಂಥದ್ದು, ಹೊದಿಕೆಗಳನ್ನು ಅಂದರೆ ಬ್ಲ್ಯಾಂಕೆಟ್ಟು, ಬೆಡ್ಶೀಟು, ಕಂಬಳಿಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಕೂಡ ಬಹಳ ವಿಶೇಷವಾಗಿರುತ್ತೆ. ಜೀವನಕ್ಕೆ ಒಂದು ಹೊದಿಕೆ ಎನ್ನುವಂಥದ್ದು ಸಿಗುತ್ತೆ. ವಿಶೇಷವಾದ ದಿನಗಳಲ್ಲಿ ಪುಟ್ಟ ಪುಟ್ಟ ಅನುಷ್ಠಾನಗಳನ್ನು ಮಾಡಿದಾಗ ಹೆಚ್ಚಿನ ಫಲಗಳು. ಮತ್ತೊಂದು ವಿಚಾರವನ್ನು ಮಾಡಲೇಬೇಕಾಗತ್ತೆ ಈ ದಿನ. ನೋಡಿ, ನಮ್ಮ ಹಿರಿಯರು, ತಂದೆ ತಾಯಿಗಳು ಎಲ್ಲ ಬಾಳಿ ಬದುಕದಂಥ ಊರುಗಳು ಅಂತ ಹೇಳಿ ಕೆಲವು ಇರುತ್ತೆ. ಕಾರಣಾಂತರಗಳಿಂದ ಜೀವನಕ್ಕೋಸ್ಕರ ಅಥವಾ ಕೆಲಸಕ್ಕೋಸ್ಕರ ಏನು ಮಾಡಿರ್ತೀವಿ, ಊರು ಬಿಟ್ಟು ಬೇರೆ ಕಡೆ ಬಂದುಬಿಟ್ಟಿರ್ತೀವಿ. ಅಲ್ಲಿ ಮೂಲವಾದ ಒಂದು ದೈವದ ಆಚರಣೆ ಅಂತ ಹೇಳಿ ಇರುತ್ತೆ, ಅದಕ್ಕೆ ಪಾಲ್ಗೊಳ್ಳೋದಿಲ್ಲ ಅಥವಾ ಹೋಗೋದಿಲ್ಲ, ಮರೆತು ಬಿಟ್ಟಿರ್ತೀವಿ. ಸೊ ಈ ದಿನ ಬಹಳ ವಿಶೇಷವಾಗಿ ಸಾಧ್ಯವಾದರೆ ಹೋಗಿ ನಿಮ್ಮ ಯಥಾಶಕ್ತಿ ಪೂಜೆಯಲ್ಲಿ ಪಾಲ್ಗೊಳ್ಳಿ, ಒಂದು ನಮಸ್ಕಾರವನ್ನು ಹೇಳಿ ಬನ್ನಿ. ಅಲ್ಲಿ ನೆಮ್ಮದಿಯಿಂದ ಈ ಒಂದು ಪೂಜೆಗೆ ನೀವು ಪಾಲ್ಗೊಂಡ್ರೆ ಬದುಕಿನಲ್ಲಿ ಒಂದು ಒಳ್ಳೆಯ ಬದಲಾವಣೆ ಅನ್ನುವಂಥದ್ದು ಆಗುತ್ತೆ. ಇಲ್ಲ ಮೇಡಮ್, ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ, ಹೋಗೋದಕ್ಕಾಗೋದೇ ಇಲ್ಲ, ತುಂಬ ಸಮಸ್ಯೆಗಳಿದೆ ಅನ್ನೋದಾದರೆ ಮನೆಯಲ್ಲೇ ಈ ದಿನ ಒಂದು ಅರಿಶಿಣದ ಬಟ್ಟೆಯನ್ನು ಮಾಡಿಕೊಂಡು ಅದಕ್ಕೊಂದು 11 ರೂಪಾಯಿ ಇಟ್ಟು ಮುಡುಪನ್ನು ಕಟ್ಟಿ, ಸೊ ಹರಕೆಯ ಮುಡುಪನ್ನು ಕಟ್ಟಿ ಸಂಕಲ್ಪ ಮಾಡ್ಕೊಳ್ಳಿ, ಬಂದೇ ಬರ್ತೀವಿ, ಸದ್ಯದಲ್ಲೇ ಬರ್ತೀವಿ, ಏನೋ ಸಮಸ್ಯೆಗಳಿದೆ ಸೊ ಅಂಥೇಳಿ ಆ ದೈವವನ್ನು ನೆನಪು ಮಾಡ್ಕೊಳ್ತಾ ಒಂದು ಸಂಕಲ್ಪವನ್ನು, ಒಂದು ಮುಡುಪನ್ನು ಕಟ್ಟಿಡಿ. ಸೊ ನೆಕ್ಸ್ಟ್ ಯಾವಾಗ ಹೋಗ್ತೀರಿ ಆ ಒಂದು ಮುಡುಪನ್ನು ಆ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡುವಂಥದ್ದು ಬಹಳ ವಿಶೇಷವಾಗಿ ಇರುತ್ತೆ. ನಮ್ಮ ನೆಲವನ್ನು, ನಮ್ಮ ಮೂಲವನ್ನು ಯಾವಾಗಲೂ ಕೂಡ ನಾವು ಮರಿಬಾರ್ದು. ನಮ್ಮ ಕುಲದೇವರುಗಳು, ನಮ್ಮ ಊರಿನ ದೇವರುಗಳು, ಹಾಗೆ ನಮ್ಮ ಮನೆ ದೇವರುಗಳೇ ಯಾವಾಗಲೂ ಕೂಡ ನಮಗೆ ರಕ್ಷೆಯನ್ನು ಕೊಡ್ತಕ್ಕಂಥದ್ದು, ಸದಾ ನಮ್ಮನ್ನು ಕಾಪಾಡುವಂಥದ್ದು. ಸೊ ಹಾಗಾಗಿ ಈ ದಿನ ಆ ಒಂದು ಕೆಲಸವನ್ನು ಮಾಡುವಂಥದ್ದು ಬದುಕಿನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತಂದುಕೊಡುತ್ತೆ. ಯಾಕಂದರೆ ಜೀವನದಲ್ಲಿ ಅಡೆತಡೆಗಳು ಅಂಥೇಳಿ ತುಂಬ ಒದ್ದಾಡುವಂಥ ಪರಿಸ್ಥಿತಿ ಎಷ್ಟೋ ಜನಕ್ಕೆ ಇರುತ್ತೆ. ಈ ಥರದ ಸಣ್ಣ ಸಣ್ಣ ವಿಚಾರಗಳನ್ನು ಮರೆತು ಬಿಟ್ಟಿರ್ತೀವಿ. ನೆನಪು ಮಾಡಿಕೊಂಡು ಮಾಡಿದಾಗ ಸಾಕಷ್ಟು ಸುಗಮವಾದ ದಾರಿ ಎನ್ನುವಂಥದ್ದು ಬದುಕಿನಲ್ಲಿ ತೆರೆಕೊಳ್ಳುತ್ತೆ, ಮುಂದಕ್ಕೆ ಹೋಗೋದಕ್ಕೆ ದಾರಿ ಎನ್ನುವಂಥದ್ದು ಕಾಣುತ್ತೆ. ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಕಲ ಸನ್ಮಂಗಲಾನಿ ಭವಂತು. ಕೃಷ್ಣಾರ್ಪಣಮಸ್ತು. ನಮಸ್ಕಾರ.